ಟೀಚರ್ಸ್. ನಮಗೂ ಪಾಠ ಹೇಳ್ಕೊಟ್ಟವರು. ಪಾಠ ಹೇಳ್ಕೊಟ್ಟವ್ರು. ಅಬ್ಸಲ್ಯೂಟ್ಲಿ. ಅಲ್ವಾ ಈಗ ನಮ್ ಗುರುಗಳು ನಮಸ್ಕಾರ ಮಾಡೇ ನಾವು ಬರ್ಬೇಕು. ಅಲ್ವಾ? ಮಾತಾ ಪಿತಾ ಗುರು ದೈವಂ, ದೈವಕ್ಕೆ 4ನೇ ಸ್ಥಾನ. That's what. ತಾಯಿ ಜನ್ಮ ಕೊಟ್ಟು ತಾಯಿ ಮೊದಲೇವಳು, ತಂದೆ ನಂತರ ಸ್ಥಾನ. ಅಬ್ಸಲ್ಯೂಟ್ಲಿ ಇಟ್ ಇಸ್ ನಾಟ್ ದಟ್. ಅವರ್ ಡಿಸ್ಕಷನ್ ವಾಸ್ ದಟ್. ಇದು ಏನಾಗಿದೆ, ಆಸ್ ಬಿಕಾಸ್ ದಿಸ್ ಇಸ್ ಎ ಸರ್ವಿಸ್ ಲಾ. ನಾಳೆ ಇನ್ನೊಬ್ರು ಬರ್ತಾರೆ. ವಿ ಬೋತ್ ಕೇಮ್ ಅಕ್ರಾಸ್ ಅನದರ್ ಜಡ್ಜ್ಮೆಂಟ್. ಅಲ್ಲ, ನಾವೇನ್ ಅಲ್ಲಿ ಬೇರೆ ಇದು ಸರಿ ಇದೆ ತಾವೇ. ನಾವು ಬೇರೆ ಏನ್ ಹೇಳ್ತಾ ಇದ್ದೀವಿ? ಹೈಯೆಸ್ಟ್ ಕೋರ್ಟ್ ಆಫ್ ದ ಕಂಟ್ರಿ ಏನ್ ಮಾಡ್ತು ಆ ಕೇಸ್ ನಲ್ಲಿ, ಅದನ್ನ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. Yes. It is not that though it is first time it is done. We want to experiment with that. Yes. ನೀವು ಈ ಲೀಡರ್ಸ್ ಅನ್ನೆಲ್ಲ ಕರೆಸಿ ನಾಳೆ ಹಂಗೆ ಅನ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟು ಇವನ್ನೆಲ್ಲ ಮಾಡಕ್ಕಾಗಲ್ಲ. ನಿಮಗೆ 8 ರಿಂದ 10 ದಿವಸ ಕೊಡ್ತೇವೆ. 2 weeks ಕೊಡಿ. ಅವ್ರ ಲೀಡರ್ಸ್ ಅನ್ನೆಲ್ಲ ಆಗಿ 2 weeks ಕೊಡ್ತೇವೆ. ಆ ಲೀಡರ್ಸ್ ಅನ್ನೆಲ್ಲ ಕರ್ಕೊಂಡು ನಿಮ್ ಕಡೆಯಿಂದನೂ ಕೂತ್ಕೊಳ್ಳಿ. ಹೌದಾ? ಕೂತ್ಕೊಂಡು ನಮ್ಗಿರುವಂತ ಡಿಫಿಕಲ್ಟಿ ಇದಿದೆ ನೀವು ಹೇಳ್ತೀವಿ, ನಮಗಿರುವಂತ ಡಿಫಿಕಲ್ಟಿ ಇದು ಅಂತ ಅವ್ರು ಹೇಳ್ತಾರೆ. ಅವರ ಲಾಯರ್ಸ್ ಅನ್ನ, ಅವ್ರ ಯೂನಿಯನ್ ಲೀಡರ್ಸ್ ಅನ್ನ ಕೂಡಿಸ್ಕೊಂಡು ಹೆಂಗ್ ಫಾರ್ಮ್ ಲಾದಲ್ಲಿ ಸುಪ್ರೀಂ ಕೋರ್ಟ್ ಮಾಡ್ತಲ್ಲ, ಅದೇ ರೀತಿ ಒಂದು ಮಾಡೆಲ್ ನಮ್ಗೆ. ನಾವೇನ್ ಡಿಸಿಷನ್ನೇ ಕೊಡ್ಬೇಕು ಅಂತಲ್ಲ, ಅದನ್ನ ಕೊಡ್ತೇವೆ ನಾವು ಅಲ್ಲಿಗೆ ಬಂದಾಗ. ಬಟ್ ಬಿಫೋರ್ ದ್ಯಾಟ್ ನೀವೆಲ್ಲರೂ ಜೊತೆ ಕೂತ್ಕೊಳ್ಳಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹಿಂಗಿದೆ, ನಮಗೆ ತುಂಬಾ ಖರ್ಚಿದೆ, ವೆಚ್ಚ ಇದೆ, ಇಷ್ಟೊಂದು ಕೊಡ್ಲಿಕ್ಕಾಗಲ್ಲ, ಒಂದ್ ಸ್ವಲ್ಪ ಕನ್ಸೆಷನ್ ಕೊಡಿ, ಅಥವಾ ನಾವು ಕೊಡೋದೇ ಇಲ್ಲ, ಏನೋ ಹಂಗೂ ಇರ್ಬೋದು. ವಿ ಡೋಂಟ್ ನೋ. ಟಾಕ್ಸಿಕ್ ಕುತ್ಕೊಳ್ಳಿ ಮೊದಲು. ದಿಸ್ ಇಸ್ ನಾಟ್ ಎ ಕನ್ನಡ ನಾಡಗೀತೆಯಲ್ಲಿ ತಾವು ಅದನ್ನೇ ಹೇಳಿ ಸೆಟ್ಲ್ ಆಯ್ತು. ಆಗೋಯ್ತು ನೋಡಿ, ಎಷ್ಟು ಈಸಿಲಿ ಆಯ್ತು, ಸೆಟ್ಲ್ ಆಯ್ತು. ಈಗೋಕ್ಕಿಂತ ನಾವು ಈಗೋ ಟ್ರಿಪ್ ತಗೊಂಡ್ಬಿಟ್ರೆ ಎಲ್ಲರೂ ಸರ್ಕಾರ, ಸೇವಾಕರ್ತರು ಅವರೆಲ್ಲರೂ ಕುತ್ಕೊಂಡು ಆಯ್ತು ಬನ್ನಿ ಒಂದು ಮರದ ಕೆಳಗಡೆ ಕುತ್ಕೊಳ್ಳೋಣ, ನೆರಳಲ್ಲಿ, ಬೇಸಿಗೆ ಇದೆ, ನೆರಳಲ್ಲಿ ಒಂದ್ ಕಡೆ ಕೂಡೋಣ, ಮಾತಾಡೋಣ, ಅಲ್ಲೇ ಆಗಿ ಹೋಗ್ಬಿಡ್ಬೋದು. ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ದೇ ಮೇ ಅಗ್ರಿ. ಅಥವಾ ಅವರು ತಮಗಿರೋ ಡಿಫಿಕಲ್ಟಿನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ನೀವು ಒಪ್ಪು. ಅವಾಗ ಇಷ್ಟೊಂದು ಜನರು ನೀವು ವಿರುದ್ಧ ಹಾಕೋದು ಉಳಿತದೆ. ನಾಳೆ ನಾವು ಜಡ್ಜ್ಮೆಂಟ್ ಕೊಟ್ಟು ಅದು ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು, ವಿ ಡೋಂಟ್ ನೋ. ಒಂದ್ಸಾರಿ ಬ್ಯಾಟಲ್ ಲೈನ್ಸ್ ಡ್ರಾ ಆದ್ಮೇಲೆ ಆಪ್ಷನ್ ಇಲ್ಲ, ಯುದ್ಧ ಆಗೋದೆ. ಹೌದಾ? ಅಲ್ಲಿ ಏನೇನಾಗ್ತದೆ ಆಗ್ತದೆ, ಯುದ್ಧ ಭೂಮಿಯಲ್ಲಿ ಏನಾಗತ್ತೆ ಯಾರಿಗೆ ಗೊತ್ತು. ಎನಿಥಿಂಗ್ ಮೇ ಹ್ಯಾಪನ್. ಅದು ಕೊನೆ ಆಪ್ಷನ್ ಆಗ್ಬೇಕು ನಮ್ಮ ಸಂಸ್ಕೃತಿ ಒಳಗೆ. ನಾವ್ ಹೇಳಿದ್ರಿ ಅದು ಲೆಟ್ ಇಟ್ ಬಿ ಪಾರ್ಟ್ ಆಫ್ ಎ ಡೈರೆಕ್ಷನ್ ಟು ಅಸ್. ಡೈರೆಕ್ಷನ್ ಅಂದ್ರೆ ಒಂದು ಪಾಸಿಂಗ್ ರಿಮಾರ್ಕ್. So that under the shadow of that order you will sit on. Okay. ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಇದರಲ್ಲಿ? ಪ್ರಿನ್ಸಿಪಲ್ ಸೆಕ್ರೆಟರಿ. ಡಿಸಿಷನ್ ಮೇಕಿಂಗ್ ಪವರ್ ಯಾರ ತೆಗಿದೆ? ಡಿಸಿಷನ್ ಮೇಕಿಂಗ್ FD ಬರ್ತದೆ, FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರ್ಬೇಕಾಗ್ತದೆ. ಅಂಡ್ ಅಕೌಂಟೆಂಟ್ ಜನರಲ್ ಆಲ್ಸೋ ರಿಕ್ವೈರ್ಡ್, ಬಿಕಾಸ್ to consolidate funding that implications. That is one issue is there. Without authority of law from the consolidated fund hana ತೆಗೆಯೋಕೆ ಆಗೋದಿಲ್ಲ. ಈಗ ಕೋರ್ಟ್ ಆರ್ಡರ್ಸ್ ಅಂತ ಅದು ಡಿಸ್ಪರ್ಸ್ ಆಗ್ತಾರೆ. We discussed with them also, we three. So ಅದು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ, primary and secondary, education, principal secretary collegiate education, collegiate ಇದರ ಇಲ್ಲಿ, collegiate higher education, higher education, primary ಬರಲ್ಲ. primary and secondary one department, higher education another department, ಮೂರು commissioner, finance principal secretary, finance, ACS ಅಲ್ಲ, principal secretary ಮೂರು ಅಕೌಂಟೆಂಟ್ ಜನರಲ್ ನಿಂದ ಅಕೌಂಟ್ ಆಗ್ತಾರಾ? ಬೇಕಾಗ್ತದೆ. ಅವ್ರು ಕೇಳಿ ಏನು ಬೇಕಾಗ್ತದೆ. ಕಮಿಷನರ್ ಕೊಲಿಜಿಯೇಟ್ ಎಜುಕೇಶನ್, ಮೆಡಿಕಲ್ ಎಜುಕೇಶನ್ ಒಂದು ಅವರು ಇದಾರ. ಮೆಡಿಕಲ್ ಇರ್ಲಿಕ್ಕಿಲ್ಲ. ಟೆಕ್ನಿಕಲ್ ಎಜುಕೇಶನ್ ಎಜುಕೇಶನ್ ಈ ಡಿಪಾರ್ಟ್ಮೆಂಟ್ ಬೇರೆ ಇದೆಯಾ? ಹೈಯರ್ ಎಜುಕೇಶನ್ ಬರುತ್ತೆ.
ಕಮಿಷನರು ಬೇಕಾಗ್ಲಿಕ್ಕಿಲ್ಲ. ಇಲ್ಲ ಕಮಿಷನರ್ ಬೇಕಾಗ್ಲಿಕ್ಕಿಲ್ಲ ಬಟ್ ಎನಿವೆ ಅವ್ರಿಗೆ ಇನ್ಪುಟ್ಸ್ ಏನಾರ ಬೇಕಾದ್ರೆ ಕಮಿಷನರ್ ಅವ್ರು ತಕೊಳ್ಳಿ. ಒಂದು ರೂಲ್ಸ್ ಇದೆ ಅವ್ರಿಗೆ ಹಾ. ಅಡಾಪ್ಟಿಂಗ್, ಅದಕ್ಕೆ ಅವ್ರು ಬೇಕಾ. ನೋ ಇಶ್ಯೂ. ಇದು ನಿಮ್ ಕಡೆ ಇರ್ತಾಯ್ತಾ? ಹೌದು. ಇದಾದ್ಮೇಲೆ ಡಿಸ್ಕಷನ್ಗೆಲ್ಲ ಕೂತಾಗಿಲ್ಲ ನಾವು ಕನ್ಸರ್ನ್ ಮಿನಿಸ್ಟರ್ ಕೇಳ್ಬೇಕಾಗತ್ತೆ ಅಂತ ಹೇಳೋ ಪಾಸಿಬಿಲಿಟಿ ಇದೆಯಾ? ಮೇ ಬಿ ಇದು ಹಾ. ಆಸ್ ಪರ್ ಅಲೋಕೇಶನ್ ಆಫ್ ಮತ್ತೆ ಎಲ್ಲ ಹಂಗಾರೆ ಡಿಸಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ ವಿ ವಿಲ್ ಯಾರು ಡಿಸಿಷನ್ ಮೇಕರ್ಸ್ ಯಾರಿದ್ದಾರೆ? ಕ್ಯಾನ್ ಯು ರಿಕ್ವೆಸ್ಟ್ ದ ಮಿನಿಸ್ಟರ್ ಫಾರ್ ಎಜುಕೇಶನ್ ಅಂಡ್ ಅಲ್ಟಿಮೇಟ್ಲಿ ಇದು ಫೈನಾನ್ಸ್ ಇರೋದ್ರಿಂದ ಇಟ್ ಹಸ್ ಟು ಗೋ ಟು Secretary, ಸಿಎಂ ಗೋ. ಆನರಬಲ್ ಸಿಎಂ. Yes, honorable. Because ultimately it has to go to finance. Cabinet ಅಲ್ಲಿ ಇಡ್ಬೇಕು. So would I revert back ಇದು ತಾವು ಒಂದು ಹೇಳಿದ್ರೆ ನಾವು ರಿವರ್ಟ್ ಬ್ಯಾಕ್ ಮಾಡ್ತೀವಿ. ಆರ್ಡರ್ ಇದು ಬಿಡ್ಲಿ ಸರ್, ಒಂದು ಆರ್ಡರ್ ಇದು ಬಿಡ್ಲಿ. ಆರ್ಡರ್ ಇದ್ಬಿಡ್ಲಾ? Let it get start. Speak with them and to pool them. ನಿಮ್ ಕಡೆಯಿಂದ ಯಾರು ಹೋಗ್ತೀರಿ? ಅವ್ರ ಕಡೆಯಿಂದ ಮತ್ತೆ ನಿಮ್ ಸೈಡ್ ಯಾವ ಲಾಯರ್ಸ್ ಎಲ್ಲ ಹೋಗ್ತೀರಿ ಅಲ್ಲಿ? ಕಿರಣ್ ಇರ್ತಾರೆ. ಇಲ್ಲಿ ಆರ್ಗ್ಯೂ ಮಾಡಿದವ್ರು ಯಾರ್ಯಾರು ಇದ್ದೀರಿ ಅವ್ರೆಲ್ರೂ ಹೋಗ್ಬೇಕು. ಯಾಕಂದ್ರೆ ನಮ್ಗೆ ಏನಾದ್ರು ತಿಳ್ಕೊಳ್ಳೋದಿದ್ರೆ ವಿಜಯ್ ಕುಮಾರ್ ನಾವು 5 ಜನ ಇದು ಎಂಟೈರ್ ಲೀಗಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫ್ ದ ಗವರ್ಮೆಂಟ್ ಈಸ್ ಹಿಯರ್ ನೌ. ನಾನ್ ಕಡಿಮೆ ಬುದ್ಧಿವಂತ ಇರೋದ್ರಲ್ಲಿ. ದಟ್ಸ್ ವೆರಿ ಗುಡ್. ಇವ್ರ ಕಡೆಯಿಂದ ಯಾರ್ಯಾರು ಕರ್ಕೋಬೇಕು ನೀವು? ನಿಮ್ ಕಡೆಯಿಂದ ಯಾರ್ಯಾರು ಹೋಗ್ಬೋದು ಹೇಳಿ, ಮಾತಾಡಿ, ಈಗ ಮಾತಾಡಿ. ಹಾ, ಕ್ಲೈಂಟ್ಸ್ ಈ ಪ್ರಪೋಸಲ್ ನಿಮ್ಗೆ ಒಪ್ಪಿಗೆ ಇದೆಯಾ? ಅವ್ರು ಪಾಸಿಟಿವ್ ಆಗಿದ್ರೆ ನಾವು ಅಲ್ಲ ಹಾಗಲ್ಲ, ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ಅವ್ರು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿದ್ರೆ ಅಂದ್ರೆ ಈಗ 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 ನೋಡಿದ್ರಿ ನೀವು ಆರ್ಗ್ಯುಮೆಂಟ್ ಎಲ್ಲ. they are also participate. ನಿಮ್ಮ ಕ್ಲೈಂಟ್ಸ್ ಕೇಳ್ಕೊಳ್ಳಿ ಏನಂತಾರೆ. Uh, Simultaneously, before the matter is pending, before consideration before this honorable court, simultaneously the respondent employees are regularly keeping touch with the concerned officials as well as concerned minister and as well as honorable chief minister. They are all, what they are conveying us is that you, what matter is pending consideration. ಕೋರ್ಟ್ ಇಟ್ ಸೆಲ್ಫ್ ವಿಲ್ ಟೆಲ್ ದಟ್. ಇಲ್ಲ. ಅದು ಬಿಡಿ. Pending consideration. ಕೋರ್ಟ್ ಇಟ್ ಸೆಲ್ಫ್ ವಿಲ್ ಟೆಲ್ ದಟ್. ಇಲ್ಲ. ಅದು ಬಿಡಿ, ಕೋರ್ಟ್ ಹೇಳ್ತಾ ಇದೆ ಈಗ. ಕೋರ್ಟ್ ಹೇಳ್ತಾ ಇದೆ ಈಗ. ಅವಾಗ ಹಂಗ ಅನ್ನೋದಿಲ್ಲ ಅವರು. ದಟ್ ಈಸ್ ದಿ ಆರ್ಡರ್ ಆಫ್ ದಿ ಡೇ. ಯಾರು ಟಚ್ ಮಾಡಿ ಕೋರ್ಟ್ ಅಲ್ಲಿ ಸಬ್ಜುಡಿಸ್ ಇದ್ದಾಗ ಹೇಳ್ತಾರೆ ಹಾಗೆ. ನಾವು ದಿ ಆಸ್ ಬಿಕಾಸ್ ದಿ ಆನರಬಲ್ ಕೋರ್ಟ್ ಡೈರೆಕ್ಟಿವ್. ಈಗ ನೋಡಿ, ಆ ಫಾರ್ಮುಲಾಸ್ ಅನ್ನ ಕಮಿಟಿ ಅವ್ರು ರೆಕಮೆಂಡ್ ಎಂತದ ಮಾಡ್ಲಿ, ಕಮಿಟಿ ಅಥವಾ ರೆಕಮೆಂಡೇಶನ್ ಆಗ್ತಾ ಅನ್ನೋದಕ್ಕೆ ಫಾರ್ಮುಲಾಸ್ ಅನ್ನು ವಿಡ್ರಾ ಮಾಡಿಬಿಟ್ಟು ಪಾರ್ಲಿಮೆಂಟ್. ಕರೆಕ್ಟ್. That may happen. Nothing is impossible, provided how persuasive you are in your discussion. ಒಳ್ಳೆ ಪವರ್ಫುಲ್ ಆಗಿ ಪ್ರೆಸೆಂಟ್ ಮಾಡುವಂತ, ದಾನ್ಲಿ ಮಾಡೋ ಬದ್ಲಿ ವೆರಿ ಪವರ್ಫುಲಿ ಬಜೆಟರಿ ಎಕನಾಮಿಕ್ಸ್ ಗೊತ್ತಿರೋರು, ಸರ್ವಿಸ್ ಜೂರಿಸ್ಪ್ರುಡೆನ್ಸ್ ಗೊತ್ತಿರುವಂತವ್ರು, ಗವರ್ಮೆಂಟಲ್ ಪ್ರೊಸೆಸ್ ಗೊತ್ತಿರುವಂತ ಲೀಗಲ್ ಬ್ರೇನ್ ಅನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ದಾನ್ಲಿ ಮಾಡಿ ಯೂನಿಯನ್ ಲೀಡರ್ ಮಾಡಕ್ ಮಾಡಲ್ಲ ಅಂದ್ಬಿಡ್ತಾರೆ ಗವರ್ಮೆಂಟ್ನವರು. ಅದ್ರ ಬದ್ಲಿ ಹೆಚ್ಚು ಬಹಳ ಒಂದು ಸಕಾರಾತ್ಮಕವಾಗಿ ನಿಮ್ಮ ವಾದವನ್ನ ಗೌರ್ಮೆಂಟ್ ಮುಂದೆ ಮಂಡಿಸುವಂಥ ವಿದ್ಯೆ, ಬುದ್ಧಿ, ಜ್ಞಾನ, ಅನುಭವ ಇರುವಂಥ ಎತ್ತರದ ವ್ಯಕ್ತಿತ್ವಗಳನ್ನ ಕರ್ಕೊಂಡು ಹೋದ್ರೆ ಇಫೆಕ್ಟಿವ್ ಆಗ್ತದೆ ಕಮ್ಯುನಿಕೇಶನ್. ಅನೇಕ ಯುದ್ಧಗಳು ನಿಂತಾವ್ ಹಂಗೆಲ್ಲ ಮಾಡಿದಾಗ. ಅದಕ್ಕೆ ಅನೇಕ ಯುದ್ಧಗಳು ಆಗಿದಾವ. ಮತ್ ಬೇರೆ ಆಗಬಾ ಲೀಗಲ್ ಬ್ಯಾಟಲ್ ಇದು. ಹೌದು. ಸಿಟ್ ಟುಗೆದರ್. ವಿ ಆರ್ ರೆಡಿ. ಅವ್ರ ಕಡೆಯಿಂದ ರೆಡಿ ಅಂತ. ಹೌದು. ನೀವು ರೆಡಿ ಇದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಇದು ಸುಮ್ಮನೆ ವೇಸ್ಟ್ಫುಲ್ ಎಕ್ಸರ್ಸೈಸ್, ನಾವು ಆರ್ಗ್ಯೂ ಮಾಡ್ತೀವಿ, ನೀವೇನ್ ತೀರ್ಮಾನ ಮಾಡ್ತೀರಿ ಅಂದ್ರೆ ನಾವು ತಪ್ಪು ತಿಳ್ಕೊಳ್ಳಲ್ಲ. ನಾವು ನಿಜವಾಗಿಯೂ ತೀರ್ಮಾನ ಮಾಡ್ತೀವಿ. ನಿಮ್ ಕನ್ಸಲ್ಟ್ ಮಾಡಿಕೊಡ್ರಿ ನಿಮ್ ಕ್ಲೈಂಟ್ ಅನ್ನ. ಪದ್ಮನಾಭ ಕನ್ಸಲ್ಟ್ ಮಾಡಿಕೊಳ್ಳಿ. ನಿಮ್ ಕ್ಲೈಂಟ್ಸ್ ಎಲ್ಲ ಇದಾರೆ ಇಲ್ಲಿ. ಅವರೆಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ ಬಂದಾರೆ. Section 87 is very clear. Section 87 is very clear. We are entitled for the service benefits prior to grant period. ಅದಕ್ಕೆ ಮಾತಾಡೋದು ಬೇಡ ಅಂತನಾ? ನಾವ್ ಹೇಳೋದು ಅರ್ಥ ಮಾಡಿಕೊಳ್ಳಿ. ಅದು ಲೀಗಲ್ ಆಯ್ತು. Section 180. ಬಿಡಿ, ನಮಗ್ ಗೊತ್ತಿದೆ ಸೆಕ್ಷನ್. My lord, it was in accordance with Article 14. ಆಲ್ ರೈಟ್. ಈಗ ನಾವು ಅದನ್ನ ಬದಲಿಸ್ಬಿಟ್ಟು ನಮಗ್ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಾವು ಬಹಳ ಅಂಬಲ್ಲಾಗಿ ಹೇಳ್ತಾ ಇದ್ದೇವೆ. ನಿಮ್ಗಿಂತ ಅತಿ ಹೆಚ್ಚು ಕೇಸುಗಳನ್ನ ತೀರ್ಮಾನ ಮಾಡೇವಿ ನಾವು. ಹಾಗಾಗಿ
ನಿಮ್ಮ ಲಾಯರ್ಗಳು ಇದ್ದಿರಲ್ಲ, ನಿಮ್ಗಿಂತನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ತೀರ್ಮಾನ ಮಾಡಿದೀವಿ. ನಮ್ಮ ರೆಕಾರ್ಡ್ಸ್ ನೋಡ್ಕೊಳ್ಳಿ ಹೋಗಿ. ಹಾಗಾಗಿ ನಮ್ಮಲ್ಲಿರುವ ಅನುಭವದ ಹಿನ್ನೆಲೆಯಲ್ಲಿ ನಾವು ನಿಮಗೆ ಕೇಳ್ತಾ ಇದ್ದೀವಿ, ನೀವು ರೆಡಿ ಇದ್ದೀರಾ? ಆರ್ಗ್ಯುಮೆಂಟ್ ಬಿಡಿ, One problem. 10 ಆರ್ಗ್ಯುಮೆಂಟ್ ಇದೆ ನಮ್ಮ ಹತ್ರ. ನಿಮ್ ಪರವಾಗಿನೂ ಮಾಡ್ಲಿಕ್ಕೆ ಬರ್ತದೆ, ಅವ್ರ ಅಗೇನೆಸ್ಟ್ ಮಾಡ್ಲಿಕ್ಕೆ ಬರ್ತದೆ, ನಿಮ್ಮ ಅಗೇನೆಸ್ಟ್ ಮಾಡ್ಲಿಕ್ಕೆ ಬರ್ತದೆ. ನಾವು ನಿಮಗೆ ಕೇಳ್ತಾ ಇದ್ದೀವಿ, ನೀವು ಒಂದ್ ಕಡೆ ಕುತ್ಕೊಂಡು ಮಾತಾಡಿ. ಈಗ ಅವರೇ ಹೇಳ್ತಾ ಇದ್ದಾರೆ, ನಾವು ಮಾತಾಡ್ಲಿಕ್ಕೆ ರೆಡಿ ಇದ್ದೇವಿ ಅಂತ. ನಾವು ಏನು ಮಾತಾಡ್ಬೋದು ಅಂದ್ರೆ ಪೆನ್ಷನ್ ಸ್ವಲ್ಪ ಕಮ್ಮಿ ಅಲ್ಲ, ಅದನ್ನೇ ಕರೆಕ್ಟ್. ಅದ್ ಮಾಡ್ಬೋದು. ಹಾ, ಅದನ್ನ ಅವ್ರು ಒಪ್ಪೋದು. ಆಯ್ತಪ್ಪ, ನಿಮ್ಗೆ ಇಷ್ಟ ಆಗ್ತದಲ್ಲಪ್ಪ, ಇಷ್ಟ ಬೇಡ. ಏನ್ ಹೇಳ್ತದೆ ಸ್ಮೃತಿಕಾರರು? ಮೇಲಿನ ಮೇಲೆ ನಾವು ಕೋಟ್ ಮಾಡ್ತಿರ್ತೀವಿ. State ಪೂರ ಕೇಳ್ಕೊಳ್ಳಿ, ಇರಿ ಒಂದ್ ನಿಮಿಷ. ಕೇಳ್ಕೊಳ್ಳಿ ಒಂದ್ ಸ್ವಲ್ಪ. ಮಿಸ್ಟರ್ ಪದ್ಮನಾಭ, ಕೋರ್ಟ್ ಹೇಳುವಾಗ ಕೇಳ್ಕೊಳ್ಬೇಕು. ನೀವು ಒಪ್ಪೋದು ಬೇಡ, ಕೇಳ್ಕೊಳ್ಬೇಕು ಅಲ್ವಾ? ಹೌದು. ಏನ್ ಕೇಳೋದು ಬೇಡ, ಇಲ್ಲ, ನೀವ್ ಹೇಳ್ತಾ ಇದ್ದಲ್ಲ, ನಾವು ಹೇಳಬೇಕು. ಕೇಳಲೇಬೇಕು. ವಿನಾಶಕಾಲೇ ಸಮುತ್ಪನ್ನೇ ಅರ್ಧಂ ತ್ಯಜಿತ ಪಂಡಿತ ಅಂತ ಹೇಳ್ತದೆ ಸುಭಾಷಿತ ಮಂಜರಿ. ಪೂರ ಕಳ್ಕೊಳ್ಳುವಾಗ ಯಾವನು ಅರ್ಧವನ್ನು ಉಳಿಸಿಕೊಳ್ಳುವನೋ ಅವನೇ ಪಂಡಿತ ಅಂತ ಹೇಳ್ತದೆ. ಹಾಗಾಗಿ ದಯಮಾಡಿ ಅವ್ರ ಜೊತೆ ಕುತ್ಕೊಳ್ಳಿ, ಆಮೇಲೆ ಆರ್ಗ್ಯುಮೆಂಟ್ ಮಾಡಿ. ನಮ್ಗೆ ಗೊತ್ತಿದೆ ನಿಮ್ಮ ಆರ್ಗ್ಯುಮೆಂಟ್, ನೀವು ಮಾಡಿ, ಅವರು ಮಾಡಿ, ನಮ್ಮ ಮುಂದೆ ನಾವು ಮಾಡೇ ಮಾಡ್ತೀವಿ. ಕಡೆಯಿಂದ ಸಜೆಷನ್ ಬರ್ತಾ ಇರೋದು ಸಂತೋಷ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ಗೂ ಬರ್ಡನ್ ಆಗೋದು ನಮಗೂ ಅನ್ಯಾಯ ಆಗುತ್ತೆ. ಆಗ್ಬಾ ಆ ದೃಷ್ಟಿಯಿಂದ Correct. ಹೇಳ್ತಾ ಇರೋದು. Correct. ನಾವು ಒಪ್ಕೋತೀವಿ ಅದಕ್ಕೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೆ ಬಜೆಟ್ರಿ ಕನ್ಸ್ಟೆಂಟ್ ಇದೆ, ನಮ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಹೇಳಲ್ಲ. ಮಿಸ್ಟರ್ Suggestion. May I just- Your Lordship. all Ask the pigeon also, my lord. all the panel of additional sorry is here now. Your Lordship. ಅಲ್ಲಿ ಬಹಳ ಸ್ವಲ್ಪ ಸಮಾಧಾನವಾಗಿ, ಯಾವುದೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ತನ್ನ ಲೇಬರ್ ಕ್ಲಾಸ್ ಅನ್ನು ಟ್ರೀಟ್ ಮಾಡ್ತಾನಲ್ಲ, ಆ ರೀತಿ ಮಾಡಾಗಲ್ಲ. ಅವರೆಲ್ಲ ಟೀಚರ್ಸ್, ನಾವು ಹೇಳಿವಿ ಅನ್ಕೊಂಡು ನಿಮ್ಮ ಮತಿ ಗೌರವಯುತವಾಗಿ ಬರ್ತಾ ಇದ್ದಾರೆ, ಅವರನ್ನು ಗೌರವಯುತವಾಗಿ ನಡ್ಸ್ಕೋಬೇಕು. ಹಂಗ ಅನ್ಕೊಂಡು ಬಂದವರಿಗೆಲ್ಲ ನೀವು ಮಲ್ಲಿಗೆ ಹಾರ ಹಾಕಿ ಮುಂದೆ ಏನೂ ಮಾಡಂಗಿಲ್ಲ. ಬಹಳ ಗೌರವಯುತವಾಗಿ ನಡ್ಕೊಂಡಿವಿ ಸ್ವಾಮಿ ಅವರಿಗೆ. ಅವ್ರು ವಾಪಸ್ ಹೋಗುವಾಗ ಅವ್ರ ಉದ್ಯೋಗದಲ್ಲಿ 5 ರೂಪಾಯಿ ಕಾಯಿನೂ ಹಾಕಿದ್ದೇವೆ ನಾವು ಅಂತ ಹೇಳ್ಬೇಕು. ಹಂಗಲ್ಲ, ಒಂದು ವೆಲ್ಫೇರ್ ಗವರ್ಮೆಂಟ್ ಇದು, ಒಂದು ಸಂಪ್ರದಾಯವನ್ನು ಹಾಕ್ದಂಗ ಅವಾಗ ನಿಮ್ ಸರ್ಕಾರಕ್ಕೂ ಹೆಸರು ಬರ್ತದೆ. ಆಮೇಲೆ ನೀವೆಲ್ಲ ಇಲೆಕ್ಷನ್ನಿಗೂ ಸಹಿತ ಈ ಟೀಚರ್ಸ್ ಅನ್ನೇ ಉಪಯೋಗಿಸ್ತೀರಿ ನೋಡಿ. ಅಲ್ಲ, ಹಂಗೆಲ್ಲ ಮಾಡ್ಬಾರ್ದು, ಇರಿ, ಹಾಗೆ ಮಾಡ್ಬಾರ್ದು. ಅವರು ನಾಳೆ ಬರುವಂತ ಚುನಾವಣೆಗಳಲ್ಲಿ ಅವರನ್ನು ಉಪೇಕ್ಷಿಸ್ಕೊಳ್ತಾ ಇದ್ದೀರಿ ನೀವು ಅಲ್ವಾ? ಇದೆ ಅಲ್ಲ, ನಮ್ಮ ಜಜ್ಮೆಂಟ್ ಇದೆ ಅಲ್ಲ. ನೀವೆಲ್ಲ ಚುನಾವಣೆ ಕೆಲಸಕ್ಕೆ ಕರೆಸ್ರೆ ಹೋಗ್ಬೇಕು ಅಂತ ಹೊರಡ್ ಮಾಡೇವು ನಾವು. ಹೌದು. ಸೆಕ್ಷನ್ 153 ಕ್ಯಾಪಿಟಲ್ ಏನೋ ಯಾವ್ದೋ ಒಂದು ಸೆಕ್ಷನ್ ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಎಲ್ಲದಕ್ಕೂ ಅವರನ್ನು ಉಪೇಕ್ಷತೆ, ಜನಗಣತಿ, ಸೆನ್ಸಸ್ಸಿಗೆ ಉಪೇಕ್ಷತೆ, ಕೋವಿಡ್ ಟೈಮ್ನಾಗ ಅವರನ್ನು ಉಪೇಕ್ಷಿಕೊಂಡಿದ್ವಿ, ಸ್ಕೂಲುಗಳನ್ನು ನಡೆಸ್ಕೊಂಡಿದ್ವಿ. ನಿಮ್ಮ ಮಕ್ಕಳೆಲ್ಲ ಸರಿಯಾಗಿ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, ಚಾರ್ಟರ್ಡ್ ಅಕೌಂಟೆಂಟು, ಪೈಲಟ್ಸು ಎಲ್ಲರನ್ನು ಮಾಡ್ಯಾರ ಅವ್ರು ಅಲ್ವಾ? ಅವ್ರನ್ನ ನೀವು ಒಂದು ಸ್ವಲ್ಪ ಕರೆದು ಕುತ್ಕೊಂಡು ನೋಡ್ರಿ, ಈ ರೀತಿ ಇದೆ, ಆ ರೀತಿ ನೀವು ಮಾಡಿದ್ರೆ, ನೀವು ಅದಕ್ಕೆ ಒಪ್ಪಿದ್ರೆ ನಾವು ಅವ್ರಿಗೆ ಕಳಿಸ್ತೀವಿ. ನೀವು ಅದು ಬಿಟ್ಕೊಂಡು ನಾವು ಇಂಡಸ್ಟ್ರಿ, ನೀವು ಲೇಬರ್ ಅಂದ್ಕೊಂಡು ಹೋದ್ರೆ ನಾವು ಕಳ್ಸಲ್ಲ. ಹಾಗಿಲ್ಲ sir. ಇಲ್ಲ, ಇನ್ನೊಂದು ಅದರವೇ ಕಳ್ಸೋದೇ ಇಲ್ಲ. ತಮಗೊಂದು ಗೌರವಯುತವಾಗಿ, ಜವಾಬ್ದಾರಿಯುತವಾಗಿ ಮತ್ತು ಹಾರ್ಟಿಲಿ ಅವ್ರ ಜೊತೆ ನೀವು ಇಂಟರಾಕ್ಟ್ ಮಾಡ್ಬೇಕು. May I just make one suggestion? Right. Now that this. ನೀವು suggestion- ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರಿ ಈಗ. Please, ಹಾ, that's going on. Lords. Fifth, we have one. more. Jacob did one experiment in our matter. Please, Lord, Ah. my suggestion is this, since the suggestion has fallen from the court, my lords, just now. Hmm. And my lords, there are individual, my lords, original petitioners, my lords, who are represented here. But we have what is called as service associations also, recognized service associations. Maybe they are not before this court. Ah. If my lords may, maybe take it up tomorrow with regard to the modalities of how to go about this, because they also, maybe who will participate in the meeting, because there are large number of people there, and some are represented, some are not represented. Most of them, my lords, are represented, but it also affects, my lords, people who are not before the court. Who are not before the court, because our liability, my lords, I am told, my lords, is around 16,000 crores totally, in total. ಅಷ್ಟಿಲ್ರಿ 9,000 ಎಲ್ಲರೂ ಇಲ್ಲ, ಅವಾಗ ಅಷ್ಟಿತ್ತು ನೀವು sir. ಬರೆದು ಕೊಟ್ಟಿರಿ ಅದ್ರಲ್ಲಿ. ಇಲ್ಲ, last time ಅದು 9,000 that was there, my lords. ಆಲ್ರೆಡಿ ಅಷ್ಟಾಗಿ ಬಿಡ್ತಾ. ಆಗಿದೆ sir. In fact, that was the. ಯಾವ ಸ್ಕೀಮ್ ರೀ ಇದು? ನಾವು ಸ್ವಲ್ಪ ದುಡ್ಡು ಇಟ್ಟಿರ್ತೀವಿ.
ನಮ್ಗೂ ಲಾಭ ಆಗಿದ್ರೆ. My lords, 4 years back, when my lords had heard it earlier, my lords had asked for a statement, I am told, where my lords that was filed. before the- 9,047 9,000 40,000 47 9,000 crore ಅಂತ ಏನೋ ಹೇಳಿದ್ರಲ್ಲ. Please, my lords. ಈಗಾಗ್ಲೇ 15,000 ಕೋಟಿ ಆಗ್ತದೆ ಇಲ್ಲ, ಮತ್ತೆ ಇಲ್ಲ, we had not, we had, the figure that we had given my lords in other context, my lords, was around 16,000. I'll verify that. Very- My lords, we what I would understand, say- we my lords, understand. for the suggestion that fell from the court, my lords, to in fact, my lords, to fructify into some solution, I would respectfully submit. Maybe they're also, my lords, still thinking whom to send, and they have to consult their clients. And we have what is called as aided service associations, where maybe they're not represented in these petitions. But if we have them also sit, and we will also find out how many recognized service associations are there, so that it will be a meaningful dialogue tomorrow. Because service associations are recognized service associations under the rules itself. And they're also entitled, my lords. ಬರ್ದು ಬಿಡ್ತೇವೆ ಅವ್ರಿಗೆ. ಅಲ್ಲ, ಅದು ಯಾರ್ಯಾರು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಅಲ್ಲ, ಯಾರಿದ್ದಾರೋ ಅವ್ರನ್ನ ಕರ್ಕೊಂಬಿಡಿ. ಅದ್ರ ಸಲುವಾಗಿ ಮತ್ತೊಂದು ಡೇಟ್ ಕೊಡೋದೇನು? ಅದರ್ವೈಸ್ ನಾವು ಹಿಯರ್ ಮಾಡ್ಕೊಂಡಂಗೆ ಆಗ್ತದೆ. ಏನ್ ಗೊತ್ತಾಯ್ತು, ಆಲ್ರೆಡಿ ಅವರಿಗೆ ಫುಲ್ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಗವರ್ಮೆಂಟ್ ಮೇಲೆ. I get it. ಫಾರ್ ಮೆನಿ ರೀಸನ್. For many reasons, please, ಹೆಂಗೆ ಅಂತ, ಯಾಕಂದ್ರೆ ಗವರ್ಮೆಂಟ್ ತಮ್ಮ ಮೇಲೆ ನಂಬಿಕೆ ಬರುವ ರೀತಿ ನಡ್ಕೋಬೇಕು. please. my lords. ಈಗ ಹಂಗ ಅನ್ಸಲ್ಲ. ಗವರ್ಮೆಂಟ್ ಈಸ್ ಅವರ್ ಫಸ್ಟ್ ಎನಿಮಿ ಅನ್ನೋದೇ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಫಸ್ಟ್ ಲೆಸನ್. ಹಂಗಾಗೋದು ಬೇಡ. ಗವರ್ಮೆಂಟ್ ನೋಡಿ, ನಮ್ಮ ರಾಷ್ಟ್ರದ ಇತಿಹಾಸವನ್ನೆಲ್ಲ ನೋಡಿದ್ರೆ, ರಾಜಾಹ ಪ್ರತ್ಯಕ್ಷ ದೇವತಾಹ. ರಾಜ ಅಂದ್ರೆ ಪ್ರತ್ಯಕ್ಷ ದೇವತೆ ಅವನು. ಹಂಗಾಗಿ ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ಇವೆಲ್ಲ ಇಂಗ್ಲೆಂಡ್ ನಲ್ಲಿ ಇದಾವಲ್ಲ, ಅದೇ ಪ್ರಿನ್ಸಿಪಲ್ ಮೇಲಿದೆ. ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಬರೋ ರೀತಿ ಒಬ್ರು ಎತ್ತರದ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಸಚಿವರು ಅವ್ರನ್ನ ಇಟ್ಕೊಂಡು ಅವ್ರ ಜೊತೆ ನೀವು ಮಾತಾಡಿ, ಹಿಂಗಾಗಿದೆ, ಈ ರೀತಿ ನೀವು ಯಾವ್ದ್ಯಾವ್ದಕ್ಕೂ ಖರ್ಚು ಮಾಡ್ತೀರಿ ಅಂದ್ರೆ ಅವ್ರು ಹಂಗೆ ಹೇಳ್ಬೋದು. ನಾವೊಂದು ಹೇಳಲ್ಲ. ನೀವು ಯಾವ್ದ್ಯಾವ್ದಕ್ಕೂ ಏನೋ ಖರ್ಚು ಮಾಡ್ತೀರ, ನಾವು ದುಡ್ದಂಥವ್ರಿಗೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಎಷ್ಟೋ ಜನ ಈಗಾಗಲೇ ರಿಟೈರ್ ಆಗಿದ್ದೇವೆ. ಈವ್ನಿಂಗ್ ಆಫ್ ಲೈಫ್ ನಲ್ಲಿ ಮುಸ್ಸಂಜೆಯಲ್ಲಿದ್ದೇವೆ, ಜೀವನದ ಮುಸ್ಸಂಜೆಯಲ್ಲಿದ್ದೇವೆ. ನಮ್ಗೆ ಅನುಕೂಲ ಮಾಡ್ತೀವಿ. ಬಹಳಷ್ಟು ಕಡೆ ಸಮಸ್ಯೆ ಆ ರೀತಿ ಒಂದು ಬಹಳಷ್ಟು ಕಡೆ ವಿ ಆರ್ ಸೋ ಸಿಂಪಥೆಟಿಕ್. ಅದ್ರ ಬಗ್ಗೆ ಯಾವುದೇ ಎರಡು ಅಭಿಪ್ರಾಯ ಇಲ್ಲ. ಸಿಂಪತಿ ಬೇಡ, ಅವರಿಗೆ ಅಲ್ಲ, ದುಡ್ಡು ಅವ್ರ ಬೇಕಾಗಿದೆ. ಬಗ್ಗೆ ಅಲ್ಲ, ಸಿಂಪತಿ ಬೇಡ, ಇಲ್ಲಿ ದುಡ್ಡು ಏನಾದ್ರು ಬೇಕಾಗಿದೆ. ದುಡ್ಡು ಕೊಡ್ತೀರಾ? ವೈ ದಟ್ ಅವತ್ತು ಅಡ್ಮಿಟಿಂಗ್ ದೆಮ್ ಇನ್ ಟು ಗ್ರಾಂಟ್ ಇನ್ ಏಡ್ ಅಂತಕ್ಕಂಥ ಒಂದು ಪಾಯಿಂಟ್ ಆಫ್ ಎಬಿನೇಷನ್ ಇದೆಯಲ್ಲ, ಇದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಅರ್ಲಿಯರ್ ಸರ್ವಿಸಸ್, ಇವೆಲ್ಲ ದೊಡ್ಡ ತಮ್ಮ ಗಮನಕ್ಕೆ. ಆರ್ಗ್ಯುಮೆಂಟ್ ಸರಿ. ಬಂದಾಗ ಬ್ಯಾಟಲ್ ಫೀಲ್ಡ್ ಅದು. ಎಸ್, ಅಲ್ಲಿ ಬ್ಯಾಟಲ್ ಲೈನ್ಸ್ ಆರ್ ಡ್ರಾನ್ ಅಪ್ ಅಂಡ್ Correct. ಯು ವಿಲ್ ಹೋಲ್ಡ್ ಯುವರ್ ಸ್ವೋರ್ಡ್, ದೇ ವಿಲ್ ಹೋಲ್ಡ್ ದೇರ್ ಸ್ವೋರ್ಡ್, Correct. ಯು ಮೇ ಹ್ಯಾವ್ ಯುವರ್ ಶೀಲ್ಡ್, ದೇ ಮೇ ಹ್ಯಾವ್ ದೇರ್ ಶೀಲ್ಡ್. ಅದು ಬೇರೆ, ಕತ್ತಿ ಗುರಾಣಿ ಎಲ್ಲ ಬರ್ತದೆ ಆ ಟೈಮ್ನಲ್ಲಿ. ಅವಾಗ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಎಸ್, ಕೃಷ್ಣ ಸಂಧಾನ ಆಯ್ತಲ್ಲ ಮಹಾಭಾರತದಲ್ಲಿ. ಆ ಸಂಧಾನಕ್ಕೆ ಒಪ್ಪಲೇದಕ್ಕೆ 18 ಅಕ್ಷೋಹಿಣಿ ಸೈನ್ಯ ಸತ್ತೋತು ಅಲ್ವಾ? ಎಸ್, ಆ ಕಾರಣಕ್ಕೆ ಒಂದು ಸಂಧಾನ ಮಾಡಿ ಆಯ್ತು. ಅವರು ಕಡೆಗೆ ನಾವು 5 ಗ್ರಾಮಗಳನ್ನು ಕೇಳಿದ್ವಿ, ಅಥವಾ ಏನು 10 ಗ್ರಾಮಕ್ಕೆ ಅದೆಂಥದ್ದು ಇದೆಯಲ್ಲ, ಒಂದು ಪೋಯಮ್ ಯಾವುದೋ ಒಂದು ಬರ್ತದೆ, ಎಂತದಪ್ಪ ಅದು ಹಿಂದಿದು, ಸುಯಿ ನೋಕ ಭರ ಭೂಕೆ ಪೀಛೆ ಮಹಾಭಾರತ ಹುವಾ ಹೈ. ಸೂಜಿ ಮಣ್ಣಿನ ಇಷ್ಟೇ, ಸೂಜಿ ಒಳಗೆ ಕೊನೆ. ಹೋಗುವಂತ ಮಣ್ಣಿನ ಸಲುವಾಗಿ ಮಹಾಭಾರತ ಯುದ್ಧ ಆಯ್ತು ಅಂತ ಅನ್ಕೊಂಡು ವಾಜಪೇಯಿ ಅವರು ಒಂದು ಪೋಯಮ್ ನಲ್ಲಿ ಬರೆದಾರೆ. ಇಸಿ ದೇಶಕ್ಕೆ ಪುತ್ರಿ ಕೆ ಕಾರಣ ಭಸ್ಮ ಹುಯಿ ಲಂಕಾ ಸಾರಿ, ಸುಯಿ ನೋಕ ಭರ ಭೂಕೆ ಪೀಚೆ ಹೂವ ಮಹಾಭಾರತ ಭಾರಿ. ಆ ರೀತಿ ಮಾಡ್ಕೋಬೇಡಿ, ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ, ಏನೋ ಒಂದ್ ಮಾಡ್ಕೊಂಡ್ ಬನ್ನಿ, ಆಯ್ತು ಒಳ್ಳೇದು. ಇಲ್ಲಪ್ಪ ನಾವು ಡಿಸೈಡ್ ಮಾಡ್ತೀವಿ. ಅವರು ಸ್ವಲ್ಪ ದೊಡ್ಡ ಮನಸ್ಸಿಲ್ಲ, ಅವರು ದೊಡ್ಡ ಮನಸ್ಸು. ಅವ್ರಿಗಿಂತಲೂ ಹೆಚ್ಚು ಅವ್ರ ಬಗ್ಗೆ ತಪ್ಪು ಹೇಳ್ತಲ್ಲ, ಬಹಳಷ್ಟು ಜನ ಅದಕ್ಕಿಂತಲೂ ಕಡಿಮೆ ಅಂತ ಜನ ನಮ್ಮಲ್ಲಿ. ಅದು ಯಾವಾಗೂ ಇದೆ, ಇದೆ. ಅದು ಹಾಗಾಗಿ ಯಾವಾಗ್ಲೂ ಇದೆ. ಅದನ್ನು ಆದ್ರೆ ಬೇರೆ ಎಂಪ್ಲಾಯೀಸ್ ಆದ್ರೆ ನೀವು ಇಲ್ಲ, ಹೇಳ್ತೀರಿ, ನಾವು ಟೀಚರ್ಸ್ ಇದೆ, ಎಸ್, ಎಸ್, ಅವ್ರು ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ. ಅಬ್ಸಲ್ಯೂಟ್. ಹಾಗಾಗಿ ನಾವ್ ಇವತ್ತು ಮಾತಾಡ್ತಕ್ಕಂಥದ್ದು ಅವರಿಂದ. ಅದಕ್ಕೆ ಅವರಿಂದ ಅಲ್ವಾ ನಮ್ಗೆಲ್ಲ ಕಲಿಸ್ತಂತೆ ಅವರು. ಅವ್ರು ಕಲಿಸಿದ್ದಾರೆ ಅನ್ಕೊಂಡು ನಾವು ನಿಮ್ಮಂತ ಮಹಾನ್ ಅಡ್ವೊಕೇಟ್ಸ್ ಜನರಲ್ಸು ಇವರೆಲ್ಲ ಆಗಿದ್ದಾರೆ, ನಮ್ಮಂತ ಚಿಕ್ಕ ಚಿಕ್ಕ ಜಡ್ಜ್ಗಳಾಗಿದ್ದೇವೆ, ಇದೆಲ್ಲ ಆಗಿದೆ ಅಲ್ವಾ. ಒಂದೇನೋ ವಿದ್ಯೆ ದಾನ ಮಾಡಿರ್ತಾರ. ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ, ಅದನ್ನೆಲ್ಲ ಮಾಡ್ಯಾರ ಅವರು. ಹಾಗಾಗಿ ನೀವು ಯಾವುದೋ ಒಂದು ಸಾದಾ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಜೊತೆ ಬಿಹೇವ್ ಮಾಡ್ದಂಗೆ ಮಾಡಂಗಿಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದ ಎಂಪ್ಲಾಯೀಸ್ ಇರ್ತಾರೆ, ಅವ್ರ ಟೀಚರ್ಸ್ ಇರ್ಬೋದು, ಇನ್ಸ್ಟಿಟ್ಯೂಷನ್ದಲ್ಲಿ ಗಂಟಿ ಬಾರಿಸುವಂಥವ್ರು ಇರ್ಬೋದು, ಯಾರೇ ಇರ್ಬೋದು, ಅವರಿಂದ ಎಲ್ಲರಿಂದನೂ ಸರ್ವಿಸ್ ಆಗ್ತದೆ. ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗ್ತದೆ, ಅವ್ರಿಗೆ ಇನ್ನೂ ಪ್ರೀತಿ ಬರ್ತದೆ.
ಅಡ್ಡಿಲ್ಲಪ್ಪ ಸರ್ಕಾರ ಏನೋ ಒಂದು ಮಾಡ್ಕೊಡ್ತು. ಆಸೆ ಜಾಸ್ತಿ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ಹಂಗೆ ಅನ್ಕೊಂಡು ನಾವ್ ಏನೂ ಕೊಡೋದಿಲ್ಲ ಅಂತ ಹೇಳೋದು ಹೆಂಗೆ? We'll find some way. ಮಾಡ್ಕೊಳ್ಳಿ.